ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟ ಆದಂಥ ಪ್ರಸಾದ ಗುಡಾನ ಹೇಗೆ ಮಾಡೋದು ಅಂತ ನೋಡುವ. ಇದು ಮಾಡಲಿಕ್ಕೂ ತುಂಬ ಈಸಿ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ದೋಸೆ ರೈಸ್ ತೊಗೊಂಡಿದ್ದೇನೆ, 1 ಲೋಟದಷ್ಟು. ನೀವು ಸೋನಾ ಮಸೂರಿ ಅಥವಾ ರೇಷನ್ ಅಕ್ಕಿನೂ ಯೂಸ್ ಮಾಡ್ಬೋದು. ಅದನ್ನೊಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ನೋಡಿ, ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ 3 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಅದು ಪರ್ಫೆಕ್ಟ್ ಮೆಷರ್ಮೆಂಟು. ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕಿ 3ರಿಂದ 4 ವಿಸಿಲ್ ಕೂಗಿಸಬೇಕು. ಮತ್ತು ಎಲ್ಲ ಮೆಷರ್ಮೆಂಟು ಒಂದೇ ಅಳತೆಯ ಲೋಟ ತಗೊಳ್ಳಿ. ಅಷ್ಟರವರೆಗೆ ಇಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ವ. ಒಂದು ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ಹುರ್ಕೋಬೇಕು. ಅದಾಗಿ ಕೆಂಪಾಗ್ತಿದ್ದಂಗೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿ ಹುರ್ಕೊಳ್ಳಿ. ಹೀಗಾಗಿದೆ, ಇದನ್ನೊಂದು ತಟ್ಟೆಗೆ ಹಾಕಿಡುವ. ಇಲ್ಲಿ ನೋಡಿ, ಅದೇ ಬಾಣಲಿಗೆ ನಾನು ಬೆಲ್ಲದ ಪೌಡ್ರ್ ಹಾಕ್ತಿದ್ದೇನೆ 1 ಲೋಟದಷ್ಟು. ಮತ್ತು 2 ಲೋಟದಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬೆಲ್ಲ ತೊಗೊಳ್ಳೋದಾದರೆ ಅದು ನೀರಾದ ನಂತರ ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ಇವಾಗ ನೋಡಿಲಿ, ಅನ್ನನೂ ಕರೆಕ್ಟಾಗಿ ಬೆಂದಿದೆ. ಇದನ್ನು ಸೌಟಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಇವಾಗ ಅದನ್ನು ಬೆಲ್ಲದ ನೀರಿಗೆ ಸೇರಿಸ್ಕೊಂಡು ಒಂದು ವಿಸ್ಕರಿಂದ ಸರಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇದೊಂದು ಕುದಿ ಬರಲಿಕ್ಕೆ ಬಿಡುವ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸುವ. ಯಾಕಂದರೆ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಚಿಟಿಕೆ ಉಪ್ಪು ಹಾಕಿದರೆ ಮಾತ್ರ ಆ ಸ್ವೀಟ್ ಪರ್ಫೆಕ್ಟಾಗಿ ಬರೋದು ಮತ್ತು ಟೇಸ್ಟ್ ಕೂಡ ಬ್ಯಾಲೆನ್ಸ್ ಆಗ್ತದೆ. ಈಗ ನೋಡಿ, ನಾನಿಲ್ಲಿ 1 ಹಿಡಿಯಷ್ಟು ಹಸಿ ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ. ಕೆಲವರು ತೆಂಗಿನಕಾಯಿ ಹಾಕದೇನು ಮಾಡ್ತಾರೆ, ಹಾಗೂ ಮಾಡ್ಬೋದು. ಇವಾಗ ಒಮ್ಮೆ ಮಿಕ್ಸ್ ಮಾಡಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಒಂದು 2 ನಿಮಿಷ ಸರಿ ಬೇಯಲಿ ಇದು. ಇವಾಗ 2 ನಿಮಿಷ ಆದಮೇಲೆ ಮತ್ತೆ ಒಂದು 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿನೂ ಹಾಕ್ಕೋಬೋದು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರು, ಮತ್ತು ನಾವು ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿ, ಮತ್ತು ಲಾಸ್ಟ್ 1 ಸ್ಪೂನಷ್ಟು ತುಪ್ಪ ಹಾಕಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಟ್ಟು 7ರಿಂದ 8 ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ ಇದಕ್ಕೆ. ಇವಾಗ ನೋಡಿ, ಇದಿಷ್ಟು ತೆಳುವಾಗಿದೆಯಲ್ಲ, ತಣಿತಿದ್ದಂಗೆ ಸ್ವಲ್ಪ ದಪ್ಪ ಆಗ್ತಾ ಹೋಗ್ತದೆ. ವರ ಮಹಾಲಕ್ಷ್ಮಿ ಪೂಜೆಗೆ ಬಹು ಬೇಗನೆ ಮಾಡಲಿಕ್ಕಾಗುವಂಥ ನೈವೇದ್ಯ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.